ಈ ಒಂದು ವಸ್ತುವನ್ನು ಇಟ್ಕೋತು ಅಂತಂದರೆ, ಈ ವಸ್ತುವನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡಿದ್ದಾಯಿತು ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಯಲ್ಲಿ ನೆನೆಸಿದ ಹಾಗೆ. ಗೊತ್ತಾಯ್ತಲ್ಲ? ಆ ಒಂದು ಲಕ್ಷ್ಮಿ ನೆಲೆಸ್ತಾಳೆ ಅಂತಂದರೆ ಸುಮ್ಮನೆ ಹುಡುಗಾಟ ಅಲ್ಲ. ಅದು ಯಾವ ಒಂದು ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ತಮ್ಮ ಎಲ್ಲ ಕೆಲಸ ನೀವೇ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಕೆಲಸ ಮಾಡೋದೇ ಎಫರ್ಟ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಶ್ರಮ ಆಗುತ್ತೆ. ಅದು ಆಗಬಾರದು. ನಾವು ತಿನ್ನುವಂಥ ಆಹಾರ ಎಲ್ಲವೂ ಕೂಡ ಫ್ಯಾಟ್ಲೆಸ್ ಆಗಿರಬೇಕು. ಏನು ಹೇಳಿ? ನಾವು ತಿನ್ನುವಂತಹ ಒಂದು ಆಹಾರ ಫ್ಯಾಟ್ಲೆಸ್ ಆಗಿರಬೇಕು. ಸೋರಿಯಾಸಿಸ್ಸು ಗೊತ್ತಲ್ಲ? ಈ ಸೋರಿಯಾಸಿಸ್ಸು ಅಂತಂದರೆ ಚರ್ಮ ವ್ಯಾಧಿ ಅಂತಾರೆ. ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತನ್ಯಶ್ವತಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಸೋರಿಯಾಸಿಸ್ಸು ಆಯ್ತಲ್ಲ? ಈ ಸೋರಿಯಾಸಿಸ್ಸು ಅಂತಂದರೆ ಚರ್ಮ ವ್ಯಾಧಿ ಅಂತಾರೆ. ಇದೇನು ಅಂತ ಡ್ರೈ ಮತ್ತು ವೆಟ್ ಎರಡು ಥರ ಬರುತ್ತೆ. ಇದು ಏನು ಅಂತಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಮೆಡಿಸಿನ್ ಇಲ್ಲ, ಆಯುರ್ವೇದದಲ್ಲಿ ಇದಕ್ಕೆ ಮೆಡಿಸಿನ್ಸ್ ಇದೆ. ಮತ್ತು ನೀವು ಆಯುರ್ವೇದ ಮೆಡಿಸಿನ್ಸ್ ತೊಗೊಂಡು ಇದಕ್ಕೆ ಈ ಒಂದು ಮುದ್ರೆನ ಮಾಡ್ತು ಅಂತಂದರೆ ಸಾಕು. ಇಂಗ್ಲೀಷ್ ಡಾಕ್ಟ್ರು ಕೂಡ ಆಯುರ್ವೇದ ರೆಫರ್ ಮಾಡ್ತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಮೆಡಿಸಿನ್ ಇಲ್ಲ, ನೀವು ಆಯುರ್ವೇದ ಮಾಡಿ ಅಂತ. ಗೊತ್ತಲ್ಲ? ಹಾಗಾಗಿ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ, ಮುದ್ರೆಯನ್ನು ಮಾಡೋದು ಪ್ರಾಣಾಯಾಮ ಮಾಡುತ್ತೆ, ಸೋರಿಯಾಸಿಸ್ಸು ನಿವಾರಣೆ ಆಗುತ್ತೆ. ನೋಡಿ, ಹೆಬ್ಬೆರಳು ಪ್ಲಸ್ ಕಿರುಬೆರಳನ್ನು ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ತೋರು ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಮತ್ತಲ್ಲ ಇನ್ನು 15 ನಿಮಿಷಗಳ ಕಾಲ ಮಾಡಿ ಖಂಡಿತವಾಗಲೂ ಕೂಡ ಎಷ್ಟು ನಿಮಿಷ? 15 ನಿಮಿಷ, 1.5-2 ತಿಂಗಳಲ್ಲಿ ಮಾಡೋದು ಸೋರಿಯಾಸಿಸ್ಸು ನಾರ್ಮಲ್ ಬಂದ್ಬಿಡುತ್ತೆ. ನಿಮಗೆ ಬರೋದೇ ಇಲ್ಲ, ಸೋರಿಯಾಸಿಸ್ ಹೊರಟೋಗ್ಬಿಡುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ನಾವು ತಿನ್ನುವಂಥ ಆಹಾರ ಎಲ್ಲವೂ ಕೂಡ ಫ್ಯಾಟ್ಲೆಸ್ ಆಗಿರಬೇಕು. ಏನು ಹೇಳಿ? ನಾವು ತಿನ್ನುವಂತಹ ಒಂದು ಆಹಾರ ಫ್ಯಾಟ್ಲೆಸ್ ಆಗಿರಬೇಕು. ಅಂದರೆ ಯಾವಾಗ ಫ್ಯಾಟ್ಲೆಸ್ ಅಂತಂದರೆ, ಫ್ಯಾಟ್ಲೆಸ್ ಆಗುತ್ತೆ ಅಂತಂದರೆ ನೋಡಿ, ಇದರಿಂದ ದಪ್ಪ ಆಗ್ತೀವಿ. ನಮ್ಮ ದೇಹದ ಒಂದು ಆಕೃತಿ, ಮಣಿಪೂರಕ ಚಕ್ರ ಸರಿಯಾಗಿ ತಿರಲಿಲ್ಲ ಅಂತಂದರೆ ಫ್ಯಾಟ್ ಐಟಮ್ಸ್ ನಾವು ಗೊತ್ತಿಲ್ಲದೆ ತಿಂತೀವಿ. ಅಥವಾ ನಮಗೆ ಬೊಜ್ಜು ಬಂದುಬಿಡ್ತದೆ. ಬೊಜ್ಜು ಬಂತು ಅಂದರೆ ನಮ್ಮ ಶರೀರದ ಒಂದು ಶೇಪ್ ಹಾಳಾಗುತ್ತೆ, ವಿಕಾರವಾಗಿ ಕಾಣುತ್ತೆ ನಮ್ಮ ದೇಹ. ನಂಬರ್ 1. ನಂಬರ್ 2 ಏನು ಅಂತಂದರೆ, ಅದು ಬೊಜ್ಜಾಗಿ ಅಲ್ಲಲ್ಲೇ ಕಟ್ಕೊಂಡು ಇನ್ನಷ್ಟು ಬೇರೆ ಬೇರೆ ಅಂಗಾಂಗಗಳಿಗೆ ಹಾನಿ ಮಾಡುತ್ತೆ. ಗೊತ್ತಾಯ್ತಲ್ಲ? ಹಾರ್ಟ್ ವೀಕ್ ಮಾಡುತ್ತೆ. ಇದೆಲ್ಲವನ್ನು ಮಾಡ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ಫ್ಯಾಟ್ಲೆಸ್ ಆಗಿರುವಂಥ ಆಹಾರವನ್ನೇ ನೀವು ಆರಿಸ್ಕೊಂಡು ತಿನ್ನಬೇಕು. ಗೊತ್ತಲ್ಲ? ಅದಕ್ಕೆ ಎಣ್ಣೆ ಪದಾರ್ಥನೇ ತಿನ್ನೋಕೆ ಹೋಗ್ಬೇಡಿ. ನೀವೇನು ಇಲ್ಲ, ನೀವು ಮಣಿಪೂರಕ ಚಕ್ರ ಆಕ್ಟಿವೇಶನ್ ಆಯಿತು ಅಂದರೆ ನೀವು ಆಟೋಮೆಟಿಕ್ಕಾಗಿ ಸಣ್ಣ ಆಗಿಬಿಡ್ತೀರ. ಇಲ್ಲ, ನೀವು ಫ್ಯಾಟ್ಲೆಸ್ಸು ನೀವು ಅಂತಂದರೆ ಫ್ಯಾಟ್ಲೆಸ್ ಆಹಾರವನ್ನು ತಿನ್ನಿ, ಆಟೋಮೆಟಿಕ್ಕಾಗಿ ನೀವು ಸಣ್ಣ ಆಗ್ತೀರಿ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಗ್ನ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು. ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ. ಗೊತ್ತಲ್ಲ? ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು. ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತವೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡೋಂಗೆ ಆಗ್ತಾರೆ. ಗೊತ್ತಲ್ಲ? ಎಲ್ಲರೂ ನಿಮ್ಮ ಮಾತನ್ನು
ಕೇಳುವಾಗ ಆಗುತ್ತೆ. ನಿಮ್ಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ. ಗೊತ್ತಲ್ಲ, ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು. ಗೊತ್ತಲ್ಲ, ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಆಮೇಲೆ ರಿಸಲ್ಟ್ ನೋಡಿ. ಗೊತ್ತಲ್ಲ, ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಗೊತ್ತಲ್ಲ, ಮತ್ತು ಕೊಡುವ ದುಡ್ಡು ಎಲ್ಲವೂ ಕೂಡ ಕ್ಯಾಶ್ಲೆಸ್ ಆಗಿರಬೇಕು. ಕ್ಯಾಶ್ಲೆಸ್ ಅಂತಂದರೆ ಏನು? ನೀವೆಲ್ಲ ತೊಗೊಂಡೋಗಿ ಹಾಳಾಗುತ್ತೆ, ಅಥವಾ ಗಲೀಜಾಗುತ್ತೆ. ಅವ್ನು ನಿಮ್ಗೆ ಕೊಡ್ತು ಅಂತಂದರೆ ಕೂಡ ಅವನಿಗೆ ಅರ್ಧೋಗಿರೋ ನೋಟ್ ಕೊಡ್ತಾನೆ. ಗೊತ್ತಲ್ಲ, ಇದನ್ನು ಸೇವ್ ಮಾಡಬೇಕು, ಕಾಯ್ಕೊಂಡಿರಬೇಕು. ನೀವೊಂದು ಪ್ಯಾಂಟ್ ಬಿಚ್ಚಿಬಿಟ್ಟು ನೀವು ಯಾರೋ ಸ್ನಾನ ಮಾಡೋಕ್ಕೆ ಹೊರಗಡೆ ಹೋದ್ರು, ಓಡಾಡಿಸಿದ್ದು ದುಡ್ಡೇ ಇಲ್ಲ, ಎಲ್ಲ ಟೂರ್ಗೆ ಹೋಗಿದ್ರು, ಪ್ಯಾಂಟ್ ಬಿಚ್ಚಿಬಿಟ್ಟು ಅಲ್ಲಿ ನೇತಾಕ್ಬಿಟ್ಟು ರೂಮಲ್ಲಿ ಹಾಕಿದ್ರು, ಯಾರೂ ಬಂದಿಲ್ಲ, ಇವರೊಬ್ಬರೇ ಇದ್ದಾರೆ. ಯಾರು ಬಂದರು ಯಾರೋ ಗೊತ್ತು, ದುಡ್ಡು ಇಲ್ಲ, ಇಷ್ಟು ದಪ್ಪ ನೋಟು ಇಲ್ಲ, ಇಷ್ಟು ದಪ್ಪ ಕಂತ ಇಟ್ಟಿದ್ರು. ಆದರೆ ಮೊಬೈಲಲ್ಲಿ ಇತ್ತು ಅಂತಂದರೆ ಗೂಗಲ್ ಪೇ ಮತ್ತು ಫೋನ್ಪೇ ಇದಾವಲ್ಲ, ಮಾಡ್ತು ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಇಷ್ಟು ದಪ್ಪ ನೋಟು ಎಷ್ಟು 50,000 ರೂಪಾಯಿ ಇತ್ತಂತೆ. ಅದು ಸ್ನಾನ ಮಾಡೋಕ್ಕೆ ಹೊರಗಡೆ ಪ್ಯಾಂಟ್ ಬಿಚ್ಚಿ ಶರ್ಟ್ ಬಿಚ್ಚಿ ಎಲ್ಲ ನೇತಾಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಇಲ್ಲ ಅಲ್ಲಿ ಯಾರೂ ಬಂದಿಲ್ಲ. ಅವ್ರಿಗೆ ಒಂದು ಆಶ್ಚರ್ಯ ಅಂತಂದರೆ ಏನಂತ, ಚಿಲ್ಕ ಹಾಕಿದ್ದ ಹಂಗೆ ಇದೆ, ಹೆಂಗೆ ಬಂದು ಎತ್ಕೊಂಡೋದ್ರು ಅಂದರೆ ನೀವೆಲ್ಲ ಬೀಳಿಸಿರ್ತೀರ ಅಂತ. ಇಲ್ವಾ, ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿಂದ ಯಾವನಾರು ಬಂದು ಎತ್ಕೊಂಡು ಹೋಗಿರ್ತಾನೆ. ದುಡ್ಡು ಹೋಯ್ತು, 50,000 ಹೋಯ್ತು. ಆವಾಗ ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ದುಡ್ಡು ಇಟ್ಕೊಂಡು ಹೋಗೋಕ್ಕೆ ಸುಮ್ಮನೆ ಒಂದು 500 ರೂಪಾಯಿ 1,000 ರೂಪಾಯಿ ಒಳಗಡೆ ಇಟ್ಕೊಂಡಿರಬೇಕು. ಅದು ಬಿಟ್ಟರೆ ಎಲ್ಲವೂ ಕೂಡ 1,000 ರೂಪಾಯಿ ಮೇಲೆ ಏನೇ ಒಂದು ಇತ್ತು ಅಂತಂದರೆ ಅದನ್ನು ನೀವು ಗೂಗಲ್ ಪೇ ಈ ಥರ ಫೋನ್ಪೇಲಿ ಮಾಡಿ. ನಿಮಗೆ ಸೆಕ್ಯೂರಿಟಿ ಅದನ್ನು ಹಣವನ್ನು ಕಾಯೋದನ್ನು ನಿಮಗೆ ಉಳಿಯುತ್ತೆ, ನಿಮಗೆ ಟೈಮು. ಮತ್ತು ಅದ್ರ ಬಗ್ಗೆನೇ ಗಮನ ಕೊಟ್ಕೊಂಡು ಕೂತ್ಕೋಬೇಕು. ನೀವು ಬೇರೆ ಯಾವ ಕೆಲಸ ಕಾರ್ಯಗಳು ನೀವು 10% ನೀವು 70% ನೀವು ಅದನ್ನೇ ಎಲ್ಲಿಡಬೇಕು, ಯಾರು ಎತ್ಕೊಬಿಟ್ರೆ ಹೆಂಗೆ ಅಂತ ಅದ್ರ ಬಗ್ಗೆನೇ ಗಮನ ಕೊಟ್ಟು ನೀವು ಎಂಜಾಯೇ ಮಾಡಲ್ಲ. ಬೇರೆ ಕೆಲಸ ಕಾರ್ಯಗಳಿಗೆ ನೀವು ಇದೇನೇ ಕೊಡಲ್ಲ. ಕ್ಯಾಶ್ಲೆಸ್ ಆಗಿರಬೇಕು. ಇನ್ನೊಂದು ಅಂತ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಎಫರ್ಟ್ಲೆಸ್ ಆಗಿರಬೇಕು. ಸುಲಭವಾಗಿ ಆಗಿಬಿಡ್ಬೇಕು. ಪಟ 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 ಅಂತ ಕೆಲಸ ನೀವು ಮಾಡೋಂಥ ಕೆಲಸ ಇನ್ನೊಂದು 4 ಜನ ಮಾಡ್ಬೇಕಂದ್ರೆ ಕೆಲಸವನ್ನು ಇಟ್ಕೋಬೇಕು. ಗೊತ್ತಾಯ್ತಲ್ಲ, ನೀವು ಎಲ್ಲ ಕೆಲಸ ನೀವೇ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಕೆಲಸ ಮಾಡಿದ್ರೆ ಎಫರ್ಟ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಶ್ರಮ ಆಗುತ್ತೆ. ಅದು ಆಗಬಾರದು. ಗೊತ್ತಲ್ಲ, ಯಾರಿಗೋ ಇದೇ ಥರ ದುಡ್ಡು ಹಾಳಾಗೋಯ್ತು, ಗೊತ್ತಲ್ಲ, ಅದಕ್ಕೆ ನೀವು ಕೊಡೋ ಅಂತ ಇದೇ ಥರ ನಾನು ಹೇಳಿದೆ, ತಲೆ ಕೆಡಿಸ್ಕೊಂಡು ನನ್ನ ಯಂತ್ರ ಇದೆಯಲ್ಲ, ಯಂತ್ರ ಕೊಟ್ಟೆ 50,000 ಅಲ್ಲ, ಅದೇ ತಿಂಗಳಲ್ಲಿ 5 ಲಕ್ಷ ರೂಪಾಯಿ ಅರ್ನ್ ಮಾಡಿಬಿಟ್ರು ಅವರು. ಮತ್ತು ನಾನೇ ಒಂದು ತಂತ್ರ ಹೇಳಿದೆ, ಏನೊಂದು ಮಂತ್ರ ಹೇಳಿಕೊಟ್ಟೆ, ಅದು ಮಾಡೋದು ಶ್ರದ್ಧಾ ಭಕ್ತಿಯಿಂದ ಮಾಡ್ತು ಅಂತ ಒಂದೇ ಇದರಲ್ಲಿ 50,000 ಹೋಗಿದ್ದು. ಅವರು ಅವತ್ತು 50,000 ಹೋಗಿಲ್ಲ ಅಂತಂದರೆ ಆ ಒಂದು ಕೆಲಸವನ್ನು ಮಾಡ್ತಾ ಇರಲಿಲ್ವಂತೆ. ನನ್ನ ಹತ್ರ ಬಂದರು, ಯೋಗ ಕುಳಾಡ್ತಿದ್ರು. ಬಿಡ್ರಿ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ, ನಾನು ಬೇರೆ ದುಡ್ಡು ರೀತಿ ಬರೋಂಗೆ ಮಾಡ್ಕೊಡ್ತೀನಿ ಅಂತಂದೆ. ಏನೋ ಒಂದು ಮಾಡಿಕೊಟ್ಟೆ, ಹೆಂಗೋ ಒಂದು ಆಯಿತು, 100% ಸಕ್ಸಸ್ ಆಯಿತು. ಅವ್ರಿಗೆ 5 ಲಕ್ಷ ಅಂದರೆ 4.5 ಲಕ್ಷ ರೂಪಾಯಿ ಬಂತು ಇವ್ರಿಗೆ. ಆ ದುಡ್ಡು ಹಾಳಾಗಿಲ್ಲ ಅಂತಂದಿದ್ರೆ ಏನಾಗ್ತಿತ್ತು, 4 ಲಕ್ಷ ದುಡಿಯೋಕ್ಕಾಗಿಲ್ಲ, ನನ್ನ ಹತ್ರ ಬರ್ತಾ ಇರಲಿಲ್ಲ. ಈ ಥರ ಆಗೋಯ್ತು ಗುರುಗಳೇ, ಏನು ಮಾಡೋದು ಅಂತ ನನ್ನ ಹತ್ರ ಹೇಳ್ತಾ ಇಲ್ಲ. ನಾನು ತಂತ್ರಗಳನ್ನು ಅಥವಾ ನಮ್ಮ ವಿಶೇಷವಾದ ಪೂಜೆಗಳನ್ನು ಮಾಡಿಸ್ತಾ ಇರಲಿಲ್ಲ, ಹಾಗೆ ಮಾಡಿದ್ರಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಮತ್ತು ನೀವು ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಆರಾಮಾಗಿರಬೇಕು. ಆ ರೀತಿಯಿಂದ ಮಾಡಿ. ನಿಮಗೆ ಮಣಿಪೂರಕ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಮಣಿಪೂರಕ ಚಕ್ರ ಆ್ಯಕ್ಟಿವೇಶನ್ ಆಯಿತು ಅಂದರೆ ಸೂಪರ್ ಗೊತ್ತಲ್ಲ, ನಿಮಗೆ ತುಂಬ ಆರೋಗ್ಯ ಬರುತ್ತೆ, ಎಲ್ಲ ಆಗುತ್ತೆ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಈ ಒಂದು ವಸ್ತುವನ್ನು ಇಟ್ಕೋತು ಅಂತಂದರೆ, ಈ ವಸ್ತುವನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡಿದ್ದಾಯಿತು ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಯಲ್ಲಿ ನೆನೆಸಿದ ಹಾಗೆ. ಗೊತ್ತಾಯ್ತಲ್ಲ, ಆ ಒಂದು ಲಕ್ಷ್ಮಿ ನೆಲೆಸ್ತಾಳೆ ಅಂತಂದರೆ ಸುಮ್ಮನೆ ಹುಡುಗಾಟ ಅಲ್ಲ. ಅದು ಯಾವ ಒಂದು ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಯಾವ ಒಂದು ವಸ್ತು ಅಂತ ನಾವು ನೋಡೋದಾಯಿತು ಅಂತಂದರೆ, ನೋಡಿ, ಲಕ್ಷ್ಮಿ ಅಂತಂದರೆ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮತ್ತು ಚಿಂತಾಮಣಿ ಅಂತ ಇದೆಲ್ಲ ವಸ್ತುಗಳೇ ಇರ್ತವೆ, ಗೊತ್ತಲ್ಲ. ಅದೇ ರೀತಿ ಲಕ್ಷ್ಮಿಯು ಒಂದು ಇದರಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಯಾವ ಒಂದು ಇದರಲ್ಲಿ ಅಂತಂದರೆ ತೆಂಗಿನಕಾಯಿ ಅಂತಂದರೆ ಕಲ್ಪವೃಕ್ಷ, ಕೇಳಿದ್ದನ್ನು ಕೊಡುವಂತಹ ಒಂದು ವೃಕ್ಷ ಅಂತ, ಎಲ್ಲವನ್ನ ಕೂಡ ಕೊಡುತ್ತೆ, ಗೊತ್ತಲ್ಲ.
ಏನು ಆ ಒಂದು ವೃಕ್ಷ ಅಂತಂದರೆ ಅದರಲ್ಲಿ ಬಿಡುವಂತಹ ಒಂದು ತೆಂಗಿನಕಾಯಿ. ನೋಡಿ, ನೀವು ಯಾವುದೇ ಒಂದು ದೇವಸ್ಥಾನದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಯಾವುದೇ ಒಂದು ಪುಣ್ಯ ಕಾರ್ಯಗಳನ್ನು ಮಾಡಬೇಕಾದ್ರೂ ಕಳಸ ಅಂತ ಪ್ರತಿಷ್ಠಾಪನೆ. ಕಳಸ ಅಂತಂದರೆ ಅದು ದೇವರ ವಿಗ್ರಹ, ಅಂದರೆ ದೇವ್ರ ವಿಗ್ರಹಕ್ಕೆ ಈಕ್ವಲ್ ಅದು ಕಳಸ. ಅದಕ್ಕೆ ಏನು ಮಾಡ್ತೀವಿ, ಒಂದು ಚೊಂಬು ನೀರು ಮತ್ತು ಅದಕ್ಕೆ ಶಿರಕ್ಕೆ ಸಮಾನವಾದ್ದು ಯಾವುದು ಅಂತ ನಾವು ನೋಡೋದಾಯಿತು ಅಂತಂದರೆ ತೆಂಗಿನಕಾಯಿ. ತೆಂಗಿನಕಾಯಿಯಲ್ಲಿ ಅಂದರೆ ಏನು 3 ಕಣ್ಣು ಇರ್ತದೆ. ಆ 3 ಕಣ್ಣು ಆದರೆ ಈ ಒಂದು ವಸ್ತುವಿನಲ್ಲಿ ಒಂದೇ ಒಂದು ಕಣ್ಣು ಇರುತ್ತದೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ತಲೆ. ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತಾ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಗೊತ್ತಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಯಾವ ಒಂದು ವಸ್ತು ಅಂತಂದರೆ ಅದೇ ಏಕಾಕ್ಷಿ. ಈ ಏಕಾಕ್ಷಿಯನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿದ ಹಾಗೆ ನೋಡಿ ಈ ಥರ ಬರುತ್ತೆ. ನೋಡಿ, ಇದು ಒಂದೇ ಒಂದು ಕಣ್ಣಿಲ್ಲಿರುತ್ತೆ, ಗೊತ್ತಲ್ಲ. 3 ಕಣ್ಣು ಇರುವುದೇ ಇಲ್ಲ. ತುಂಬ ಇದು ರೇರ್ ಸಿಗುವಂಥದ್ದು, ಮತ್ತು ಗಣಿಗೆ ಅಂಗಡಿಯಲ್ಲೆಲ್ಲ ಮಾರ್ತಾರೆ ಇದರಲ್ಲಿ, ಅಲ್ಲ. ಅದ್ಭುತವಾದಂಥ ಒಂದು ವಸ್ತು. ಇದನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ. ಇದು ನೀವು ನಮ್ಮ ಹತ್ರನೂ ಕೂಡ ಬೇಕಾದ್ರೆ ನೀವು ತೊಗೋಬೋದು, ಇದನ್ನು ಸಿಗುತ್ತೆ. ಇದಕ್ಕೂ ಕೂಡ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ತುಂಬ ಅದ್ಭುತವಾಗಿ ಇದನ್ನು ತಯಾರು ಮಾಡಿ. ಇದನ್ನು ಇಟ್ಟಿದ ತಕ್ಷಣ ನಿಮ್ಮ ಮನೇಲಿ ಅಷ್ಟೈಶ್ವರ್ಯ ತುಂಬ ತುಳುಕಬೇಕು, ಆ ರೀತಿ ನಾವು ಪೂಜೆ ಮಾಡಿಟ್ಟಿರ್ತೀವಿ. ಬೇಕು ಅಂತಂದರೆ ನಮ್ಮ ಹತ್ರನೂ ಕೂಡ ಇದನ್ನು ನೀವು ತೊಗೊಳ್ಳಿ. ನೀವು ಬೇರೆ ಕಡೆ ತೊಗೊಂಡು ಬಂದು ಹಂಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಶಕ್ತಿ ತುಂಬದೆ ನೀವೇನೇ ಮಾಡೋದು 20% ವರ್ಕ್ ಆಗುತ್ತೆ ಅಷ್ಟೇ. ಇದರಲ್ಲಿ ಬಂದರೆ 100% ರಿಸಲ್ಟ್. ತುಂಬ ಕಡಿಮೆ ಬೆಲೆಯಲ್ಲಿ ಈ ಒಂದು ಏಕಾಕ್ಷಿ ಸಿಗುತ್ತೆ ನಮ್ಮ ಹತ್ರನೂ ಕೂಡ. ಅದಕ್ಕೋಸ್ಕರ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾಗುತ್ತೆ. ಕೊರಿಯಲ್ಲಿ ಬೇಕು ಅಂತಂದ್ರೂ ಕೂಡ ನಾವು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಈ ಒಂದು ವಸ್ತುವಿಗೆ, ಗೊತ್ತಲ್ಲ. ಇದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಇದನ್ನು ಒಂದು ಬಟ್ಲಲ್ಲಿಟ್ಟು ಪೂಜೆ ಮಾಡಿ. ಅರಿಶಿನ ಕುಂಕುಮ ಏನು ಬೇಕಾದ್ರೂ ಇಟ್ಟು ಪೂಜೆ ಮಾಡ್ಬೋದು. ಮತ್ತು ಯಾರ ಮನೇಲಿ ನಿಮಗೆ ಲಕ್ಷ್ಮಿ ನೆಲೆಸಬೇಕು ಅಂತ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಮತ್ತು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಂತ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ. ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟಾಗ ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು
ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯಿನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು, ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೊ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.